ಹಾಯ್ ಫ್ರೆಂಡ್ಸ್, ಇವತ್ತು ಈವೆಂಟ್ ಮ್ಯಾನೇಜ್ಮೆಂಟ್ನ ಮೊದಲನೇ ದಿನ. 10:30ಗೆ ಬರೋಕ್ಕೆ ಕೇಳಿದರು. ನಾನು 10 ಕಾಲಿಗೆ ಹೋಗಿದ್ದೆ. ಆದರೆ ಪೂಜೆ ಸ್ಟಾರ್ಟ್ ಆಗಿದ್ದು ಮಾತ್ರ 10 ಮುಕ್ಕಾಲಿಗೆ. ಫಸ್ಟು ಗಣಪತಿಗೆ ಪೂಜೆ ಮಾಡಿದ್ವಿ. ಅದಾದಮೇಲೆ ಅರುಣ್ ಸರ್ದು ಇಂಟ್ರೊಡಕ್ಷನ್ ಆಯಿತು. ನಾವು ಸ್ಟೂಡೆಂಟ್ಸ್ ಎಲ್ಲ ಸೆಲ್ಫ್ ಇಂಟ್ರೊಡಕ್ಷನ್ ತೊಗೊಂಡ್ವಿ. ಕ್ಲಾಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಮಾರ್ಕೆಟಿಂಗ್ ಅಂದರೆ ಏನು ಅಂತ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮಾಡ್ತಾನೆ ಟೈಮ್ 1 ಗಂಟೆ ಆಯಿತು. 1 ಗಂಟೆ ಆದಮೇಲೆ ನಾವೆಲ್ಲರೂ ಊಟಕ್ಕೆ ಹೋದ್ವಿ. ಇಲ್ಲೇ ಒಂದು ಶ್ರೀಕೃಷ್ಣ ಅರಮನೆ ಅಂತ ಹೋಟೆಲಿತ್ತು. ಅಲ್ಲಿ ಹೋಟ್ಲಲ್ಲಿ ಊಟಕ್ಕೆ ಕರ್ಕೊಂಡ್ರು. ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇದರಲ್ಲಿ ಏನಪ್ಪ ಸ್ಪೆಷಲ್ಲು ಅಂದರೆ, ಆ ಹೋಟ್ಲಲ್ಲಿ ಹಾಸ್ಪಿಟಾಲಿಟಿ ಕೊಟ್ಟಿದ್ದು ನಮ್ಮ ಸ್ಟೂಡೆಂಟ್ಸೇ. 4 ಜನ ಸರ್ಪ್ರೈಸ್ ಹಾಸ್ಪಿಟಾಲಿಟಿ ಅಂತ ಕೊಟ್ಟರು. ಆ ಹಾಸ್ಪಿಟಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ತುಂಬ ಖುಷಿಯಾಯಿತು. ಅದಾದಮೇಲೆ ಹಂಗೆ ನಡ್ಕೊಂಡು ಬರ್ತಾಯಿದ್ವಿ. ಮಳೆ ಬರ್ತಾಯಿತ್ತು. ಮಳೆಯಲ್ಲೇ ನೆನ್ಕೊಂಡ್ಬಂದ್ವಿ. ಬಂದಾದಮೇಲೆ ಕ್ಲಾಸಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಆಯಿತು. ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ತಿರ್ಗಾ ಮತ್ತು ಮಾರ್ಕೆಟಿಂಗ್ ಅಂದರೆ ಏನು, ಯಾವ ಥರ ವರ್ಕ್ ಆಗುತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಎಲ್ಲ. ತುಂಬ ಫನ್ನಲ್ಲಿತ್ತು ಕ್ಲಾಸು. ಫಸ್ಟ್ ಡೇ ಇಷ್ಟೆಲ್ಲ ಆಯಿತು. ಮತ್ತು ಲಾಸ್ಟಲ್ಲಿ ವೆಲ್ಕಮ್ ಗಿಫ್ಟ್ ಅಂತ ಬುಕ್ಕು ಪೆನ್ನು ಕೊಟ್ಟರು. ಖುಷಿ ಆಯಿತು. ಇವತ್ತಿಂದು ಫಸ್ಟ್ ಡೇ ಇಷ್ಟೆಲ್ಲ ಆಯಿತು. ನಾಳೆ ಸೆಕೆಂಡ್ ಡೇಯಿಂದ ಏನೇನಾಗುತ್ತೆ ಅಂತ ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸ್ಟೇ ಟ್ಯೂನ್. ಎಲ್ಲರಿಗೂ ಒಳ್ಳೆಯದಾಗಲಿ. ವರ್ಕ್ ಟುಗೆದರ್, ಗ್ರೋ ಟುಗೆದರ್. ಥ್ಯಾಂಕ್ ಯು.